ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಫುಲ್ ಡೇ ವಿಡಿಯೋ ಮಾಡುವ ಅಂತೇಳಿ ಉಂಟು. ಹಾಗೆ ತುಂಬ ದಿವಸ ಕೂಡ ಆಯಿತು ನಾನು ವಿಡಿಯೋ ಏನು ಮಾಡಲಿಲ್ಲ. ಅಂದರೆ ಮಕ್ಕಳಿಗೆ ಕೂಡ ಶಾಲೆಗೆ ರಜೆ ಇತ್ತಲ್ಲ, ಒಂದು 4-5 ದಿವಸ ಆಯಿತು. ಮಕ್ಕಳಿಗೆ ಕೂಡ ಮಳೆಯಿಂದಾಗಿ ಸ್ಕೂಲೇ ಇಲ್ಲ ಇವಾಗ. ಹಾಗೆ ನನಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಟೈಮ್ ಕೂಡ ಇರಲಿಲ್ಲ, ಮಕ್ಕಳಿರುವಾಗ ಆಗೋದೇ ಇಲ್ಲ ವಿಡಿಯೋ ಮಾಡಲಿಕ್ಕೆ. ಹಾಗೆ ಇವತ್ತು ಫುಲ್ ಡೇ ವಿಡಿಯೋ ಮಾಡುವ ಅಂತೇಳಿ ಸ್ಟಾರ್ಟ್ ಮಾಡಿದ್ದೇನೆ ಇವಾಗ ಬೆಳಿಗ್ಗೆನೆ. ಹಾಗೆ ಇಲ್ಲಿ ಕೇರಳದಲ್ಲಿ ಫುಲ್ಲು ಗುಡ್ಡೆಲ್ಲ ಕುಸಿದು ತುಂಬ ಹಾನಿಯಾಗಿದೆ, ತುಂಬ ಜನರ ಜೀವ ಹೋಗಿದೆ. ಹಾಗೆಯೇ ಎಲ್ಲಿ ಯಾವಾಗ ಏನಾಗ್ತದೆ ಅಂತ ಹೇಳಿ ಗೊತ್ತಾಗೋದಿಲ್ಲ, ಅಷ್ಟು ಹೆದರಿಕೆ ಆಗ್ತಾ ಉಂಟು. ಅಂದರೆ ಮಳೆ ಕೂಡ ಜಾಸ್ತಿಯಾಗಿ ಉಂಟಲ್ಲ, ಹಾಗೆಯೇ ಎಲ್ಲರೂ ಸೇಫ್ ಆಗಿರಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಎಂತ ಮಾಡೋದು, ತುಂಬ ಬೇಜಾರಾಗ್ತದೆ ಎಲ್ಲ ನೋಡುವಾಗ. ಅಲ್ಲಲ್ಲಿ ತುಂಬ ಜನರಿಗೆ ಮನೆ ಬೀಳೋದು ಎಲ್ಲ ಈ ಥರ ಆಗ್ತಾ ಉಂಟು. ಹಾಗೆಯೇ ಎಲ್ಲರೂ ಸೇಫ್ ಆಗಿರಿ. ಬನ್ನಿ, ಇವಾಗ ನಾನು ಚಹಾ ಮಾಡಿದ್ದೇನೆ ಇವಾಗ, ಅಂದರೆ ಮೆಂತೆ ಗಂಜಿ ಮಾಡಿದ್ದೇನೆ ಇವತ್ತು. ಹಾಗೆಯೇ ಚಹಾ ಕುಡಿಯುವ ಮೊದಲು ಫಸ್ಟಾಗಿ ನಾನು ರೈಸಿಗೆ ಈಗ ನೀರನ್ನು ಇಡಬೇಕು, ಬೆಂಕಿ ಕೂಡ ಮಾಡಬೇಕು ಇವಾಗ. ಫಸ್ಟಾಗಿ ನಾನು ಇವಾಗ ರೈಸ್ ಇಡ್ತೇನೆ ಇವಾಗ. ನೋಡಿ, ಇವಾಗ ಅನ್ನಕ್ಕೆ ನಾನು ನೀರನ್ನಿಟ್ಟೆ. ಇನ್ನದು ಬಿಸಿ ಆದಮೇಲೆ ಅಕ್ಕಿ ಹಾಕುವ. ನೋಡಿ, ಮೆಂತೆ ಗಂಜಿ ಮಾಡಿದ್ದೇನೆ ಇವತ್ತು. ಮಕ್ಕಳಿಗೆಲ್ಲ ಚಹಾ ಕುಡ್ದಾಯ್ತು, ಇವಾಗ ನಾನು ಕುಡಿಬೇಕಿನ್ನು. ಆಟಿ ತಿಂಗಳಲ್ಲಿ ಈ ಥರ ಮೆಂತೆ ಗಂಜಿ ಎಲ್ಲ ಮಾಡಿ ತಿಂತಾರೆ, ತುಂಬ ಒಳ್ಳೆಯದಿದು ಹೆಲ್ತಿಗೆ. ನೋಡಿ, ಚಹಾ ಕುಡ್ದೆಲ್ಲ ಆಯ್ತು ಇವಾಗ. ಹಾಗೆಯೇ ಅನ್ನಕ್ಕೆ ನೀರಿಟ್ಟಿದ್ದೆ, ಅದು ಕೂಡ ಬಿಸಿಯಾಗಿತ್ತು. ಹಾಗೆಯೇ ಇಲ್ಲಿ ಇವಾಗ ನಾನು ಅಕ್ಕಿಯನ್ನು ಕೂಡ ತಗೊಂಡು ಇವಾಗ ಅದನ್ನು ಚೆನ್ನಾಗಿ ತೊಳೆದು ನೀರಿಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ಅದು ಬೇಯ್ತಾನೆ ಇರಲಿ. ಹಾಗೆಯೇ ಅಕ್ಕಿ ಎಲ್ಲ ಹಾಕಿ ಆದಮೇಲೆ ಇವಾಗ ಮನೆಯನ್ನೆಲ್ಲ ಸ್ವಲ್ಪ ಗುಡಿಸಬೇಕು ಅಂತ ಹೇಳಿ ಫಸ್ಟಾಗಿ ನಾನೀಗ ಬೆಡ್ರೂಮಲ್ಲಿ ಬೆಡ್ಶೀಟನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಕಸ ಎಲ್ಲ ಗುಡಿಸುವ ಅಂತ ಹೇಳಿ ಇವತ್ತು ಒರೆಸುವುದಿಲ್ಲ, ಗುಡಿಸೋದು ಮಾತ್ರ. ಹಾಗೆಯೇ ಬೇಗನೆ ಒಮ್ಮೆ ಇದನ್ನೆಲ್ಲ ಕ್ಲೀನ್ ಮಾಡುವ. ಹಾಗೆಯೇ ಗುಡಿಸಿ ಆದಮೇಲೆ ನಾನು ಬಟ್ಟೆಯನ್ನು ಕೂಡ ಇವಾಗ ಒಗಿಲಿಕ್ಕೆ ಹಾಕ್ತಾ ಇದ್ದೇನೆ. ಮನೆಯನ್ನೆಲ್ಲ ಗುಡಿಸಿ ಆಯಿತು, ಫುಲ್ಲಾಗಿ ಗುಡಿಸಿದೆ. ಹಾಗೆಯೇ ಒರೆಸಲಿಲ್ಲ ಇವತ್ತು. ಒರೆಸಿದ್ರೆ ಒಣಗೋದಿಲ್ಲ, ಅಂದರೆ ಈಗ ಮಳೆಗಾಲದಲ್ಲಿ ಪಸೆ ಪಸೆ ನಿಲ್ತದೆ ನೆಲದಲ್ಲೆಲ್ಲ, ಒಣಗೋದೇ ಇಲ್ಲ. ಹಾಗೆ ಒಂದು ವಾರದಲ್ಲಿ 2 ಸಲ ಒರೆಸಿದ್ರೆ ಸಾಕಾಗ್ತದೆ. ಹಾಗೆಯೇ ಬಟ್ಟೆಯನ್ನು ಕೂಡ ನಾನು ಇವಾಗ ವಾಷಿಂಗ್ ಮಿಷಿನಲ್ಲಿ ಒಗಿಲಿಕ್ಕೆ ಹಾಕಿದ್ದೇನೆ. ಇವಾಗ ಹೊರಗಡೆ ಹೋಗಿ ಒಗಿಲಿಕ್ಕೆ ಆಗೋದಿಲ್ಲ, ಅಲ್ಲಿ ಎಲ್ಲ ಸೊಳ್ಳೆ ಕಚ್ಚುತ್ತದೆ. ಹಾಗೆ ನಾನು ಒಳಗೇನೆ ಈಗ ವಾಷಿಂಗ್ ಮಿಷಿನಲ್ಲಿ ಹಾಕ್ತೇನೆ. ಹಾಗೆ ಇನ್ನು ಪದಾರ್ಥ ಮಾಡಬೇಕು. ಹೆಸರು ಕಾಳನ್ನು ನಿನ್ನೆ ರಾತ್ರಿ ನೆನೆಲಿಕ್ಕೆ ಹಾಕಿದ್ದೆ. ಹಾಗೆ ಇವಾಗ ಅದರದ್ದೊಂದು ಪದಾರ್ಥ ಮಾಡಬೇಕು. ಎಂತದ ಮಕ್ಕಳಿಗಂತೂ ಖುಷಿಯೇ ಖುಷಿ. ರಜೆ, 1 ವಾರ ರಜೆ, ಎಂಥ ಅವಸ್ಥೆ. ನಾವು ಶಾಲೆಗೆ ಹೋಗುವಾಗ ಎಂಥ ಗಾಳಿ ಮಳೆ ಬರಲಿ, ಎಂಥ ಗುಡುಗು ಬರಲಿ, ರಜೆವೇ ಇರಲಿಲ್ಲ. ಗಾಂಧಿ ಜಯಂತಿ ಮತ್ತು ಎಂಥ ರಿಪಬ್ಲಿಕ್ ಡೇ ಹಾಗೆ 2 ರಜೆ ಇದ್ದದ್ದ ಅಂತೇಳಿ ಒಂದು ವರ್ಷದಲ್ಲಿ ಶಾಲೆಗೆ ಹೋಗುವಾಗ. ಇವರಿಗೆಂತ ಸಿಕ್ಕಿದ್ದಕ್ಕೆಲ್ಲ ರಜೆವೇ. ಮನೆಯಲ್ಲಂತೂ ಸುಮ್ಮನೆ ಕೂತ್ಕೊಳ್ತಾರ, ಉಪದ್ರವ ಎಲ್ಲ ಮಾಡೋದು. ಹೊಡಿದ
ನಾವು ಚಂಡಿ ಪಿಂಡಿಯಾಗಿ ಕೊಡೆ ಸಹ ಹಾರಿ ಹೋಗ್ತಾ ಇತ್ತು ನಮ್ಮದು. ಶಾಲೆಯಲ್ಲಿ ಫುಲ್ ಚಂಡಿಯಾಗಿಯೇ ಕೂತ್ಕೊಳ್ತಾ ಇದ್ವಿ ಬೆಳಗಿನಿಂದ ಸಂಜೆವರೆಗೂ. ಆದರೂ ಕೂಡ ನಮಗೆ ರಜೆ ಸಿಗ್ತಾ ಇರಲಿಲ್ಲ. ಇವರಿಗಂತೂ ಫುಲ್ ರಜೆವೇ ರಜೆ, ಚಾನ್ಸ್ ಇವಾಗಿನ ಮಕ್ಕಳಿಗೆ. ಆದರೂ ಅವರಿಗೆ ಮನೆವರೆಗೆ ರಿಕ್ಷಾ ಬರ್ತದೆ ಕೊಂಡೋಗ್ಲಿಕ್ಕೆ, ನಮಗೆ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು. ಆದರೂ ಕೂಡ ಎಂಥ ರಜೆ ಇಲ್ಲ. ಇವಾಗಿನ ಮಕ್ಕಳದಂತೂ ಭಾಗ್ಯವೇ ಭಾಗ್ಯ. ಹಾಗೆ ಇವಾಗ ಪದಾರ್ಥ ಮಾಡುವ. ಇಲ್ಲಿ ನೋಡಿ, ಹೆಸರು ಕಾಳನ್ನು ನಾನು ರಾತ್ರಿ ನೆನೆಯಲಿಕ್ಕೆ ಹಾಕಿಟ್ಟಿದ್ದೆ. ಆಮೇಲೆ ಬಂಗುಡೆ ಮೀನು ಉಂಟು, ಇವಾಗ ತಂದದ್ದು ಫ್ರೆಶ್ ಆಗಿ. ನಾನಲ್ಲ, ಮಾವ ತಂದು ಕೊಟ್ಟರು. ಹಾಗೆ ಇದನ್ನು ಫ್ರೈ ಮಾಡಬೇಕು. ಹೆಸರು ಕಾಳಿನ ಒಂದು ಪದಾರ್ಥ ಮಾಡಬೇಕು. ಇದರ ರೆಸಿಪಿಯನ್ನು ನಾನು ಇದರಲ್ಲಿ ಶೇರ್ ಮಾಡೋದಿಲ್ಲ, ನಾನು ಬೇರೆಯೇ ಶಾರ್ಟ್ ಆಗಿ ಹಾಕ್ತೀನಿ, ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಇವಾಗ ರಪ್ಪ ಅಂತೇಳಿ ಪದಾರ್ಥ ಎಲ್ಲ ಮಾಡುವ. ನೋಡಿ, ಇವಾಗ ಹೆಸರನ್ನು ನಾನು ಇವಾಗ ಬೇಯಲಿಕ್ಕೆ ಇಟ್ಟಿದ್ದೇನೆ. ವಾವ್, ಇವಾಗ ನೋಡಿ ಹೆಸರು ಪದಾರ್ಥ ರೆಡಿಯಾಗಿದೆ. ನೋಡಿ, ತುಂಬ ಟೇಸ್ಟ್ ಆಗಿದೆ ಇದು. ನೋಡಿ, ಸಿಂಪಲ್ ಆಗಿ ಮಾಡಿದ್ದೇನೆ. ಹಾಗೆಯೇ ಬಂಗಡೆ ಮೀನನ್ನು ಕೂಡ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಇವಾಗ ಫ್ರೈ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ರೈಸ್ ಕೂಡ ಬೆಂದಿದೆ. ಇವಾಗ ನೋಡಿ, ನೋಡಿ ಮೀನು ಕೂಡ ಫ್ರೈ ಮಾಡಿ ಆಯಿತು. ಇನ್ನು ಊಟ ಮಾಡಬೇಕು. ಊಟ ಎಲ್ಲ ರೆಡಿ ಆಯ್ತು. ಈಗ ಊಟ ಬಡಿಸಿದ್ದೇನೆ, ಇನ್ನು ಊಟ ಮಾಡೋದು. ಹಾಗೆಯೇ ಪದಾರ್ಥ ನೋಡಿ, ಹೆಸರು ಕಾಳಿನ ಪದಾರ್ಥ. ಊಟ ಮಾಡಿ ಎಲ್ಲ ಆಯ್ತು. ಇವಾಗ ಬಂಗುಡೆ ಫ್ರೈ ಅಂತೂ ತುಂಬ ಟೇಸ್ಟಾಗಿ ಬಂದಿದೆ. ನೋಡಿ, ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಅದನ್ನು ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬ ಒಳ್ಳೆಯದಾಗಿ ಬಂದಿದೆ. ಹಾಗೆಯೇ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಉಂಟು. ನಾನು ಆಮೇಲೆ ಸಂಜೆ ಇನ್ನು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಸಂಜೆ ಆಗಿದೆ. ಸಂಜೆ ಇವಾಗ ಒಂದು ಚಹಾ ಮಾಡುವ ಅಂತೇಳಿ, ಚಾಯಕ್ಕೆ ತಿನ್ನಲಿಕ್ಕೆ ಇದು ನೋಡಿ ಮರಗೆಣಸು ಅಂತ. ಇವಾಗ ಇದನ್ನು ಒಂದು ತಿನ್ನಲಿಕ್ಕೆ ಮಾಡಲಿಕ್ಕೆ ಉಂಟು. ಅಂದರೆ ನಮ್ಮ ಈ ಕಡೆ ಮಾಡ್ತಾರೆ ಜಾಸ್ತಿಯಾಗಿ, ಆ ರೀತಿ ಮಾಡಿ ಚಹಾದೊಟ್ಟಿಗೆ ತಿನ್ನುವ ಅಂತೇಳಿ ಬೇಗ ಇದನ್ನು ಮಾಡುವ. ಇವಾಗ ನೋಡಿ, ಇವಾಗ ಮರಗೆಣಸಿನ ಸಿಪ್ಪೆ ಉಂಟು ನೋಡಿ, ಅದನ್ನು ಈ ಥರ ತೆಗಿಬೇಕು. ಈಸಿಯಾಗಿ ಬರ್ತದೆ ನೋಡಿ. ಈ ಥರ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನೊಂದು ಉಪ್ಪು ಕರಿ ಥರ ಮಾಡೋದು. ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ನಮಗೆ ಸಂಜೆ ಹೊತ್ತಲ್ಲಿ ಬ್ಲ್ಯಾಕ್ ಚಾಯದೊಂದಿಗೆ ತುಂಬ ಸೂಪರಾಗಿ ಬರ್ತದೆ. ಟೀಗೆ ಮರಗೆಣಸಿನ ತಿಂಡಿ ರೆಡಿ ಆಯಿತು. ತಿಂಡಿ ಅಲ್ಲ, ಎಂಥ ಉಪ್ಪು ಕರಿ ಅಂತ ಹೇಳ್ತೇವೆ ನಾವಿಲ್ಲಿ, ಮರಗೆಣಸಿನಿಂದ ಮಾಡೋದು. ಹಾಗೆಯೇ ನೋಡಿ, ಇಲ್ಲಿ ಬ್ಲ್ಯಾಕ್ ಚಾಯ ನೋಡಿ. ಸಂಜೆಯ ಚಹಾವನ್ನು ಇವಾಗ ಕುಡಿತಾ ಇದ್ದೇವೆ ನಾವೆಲ್ಲ. ಹಾಗೆಯೇ ಇವತ್ತಿನ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ತೆ.